ಆಯನಪ್ಪ ನಿನ್ನ ಏನೋ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ನೋಡಿರ್ತೀರಾ, ಗೋಯಿಂಗ್ ಟು ಮಂತ್ರಾಲಯ ವಿತ್ ಫ್ಯಾಮಿಲಿ. ಹೋದ್ರೆ ಆ ಕಡೆಯಿಂದ ಹೋದ್ರೆ ಒಂದು ವಿಡಿಯೋ ಮಾಡ್ತಾರೆ. ಆ ಸ್ಪಾಟ್ ಇದು ಕರೆಕ್ಟ್ ಆಗಿದ್ರೆ ರೈಟ್ ಅಂತ ಕಮೆಂಟ್ ಮಾಡಿ ಹೇಳ್ಬಿಡಿ. ಅಲ್ಲಿ ಮೇಲೆ ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನನ್ನ ತಮ್ಮನೆಲ್ಲ ನೋಡಿರ್ತೀರಾ, ಗೋಯಿಂಗ್ ಟು ಮಂತ್ರಾಲಯ ವಿತ್ ಫ್ಯಾಮಿಲಿ. ಮತ್ತು ಆವಾಗಲೇ ಎಲ್ಲರೂ ನಮ್ಮ ಮಮ್ಮಿಯವರೆಲ್ಲ ಇನ್ನೊಂದು ಆಟೋದಲ್ಲಿ ಹೋಗೋರೆ. ನಾವೀಗ ಲಗೇಜ್ಗಳು ಎತ್ಕೊಂಡು ನಾನು ನಮ್ಮ ಬ್ರದರ್ಸ್ ಹೋಗ್ತಾ ಇದ್ದೀವಿ. ಆಗಲೇ ಸ್ಟಾರ್ಟ್ ಮಾಡಬೇಕಿತ್ತು ವ್ಲಾಗ್ನ. ಈ ಥರ ಕೆಲಸಗಳು ಎಲ್ಲ ಎತ್ಕೊಂಡು ಇನ್ನೂ 3 ಬ್ಯಾಗ್ ಐತೆ, ಅದನ್ನ ಬೇರೆ ಆಟೋದಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದೀವಿ. ಆಗಲೇ ಅಲ್ಲಿ ಹೋಗಿ ಎಷ್ಟೊತ್ತಿಗೆ ಟ್ರೈನು ಯಾವಾಗ ಹೋಗಿ ಏನೋ ಅಂತ ಹೋಗ್ತೀವಿ. ಇನ್ನೂ ಬರೋರು ಸುಮಾರು ಜನ ಅವರೇ. ಎಲ್ಲರನ್ನೂ ಇವತ್ತು ನನ್ನ ಫ್ಯಾಮಿಲಿ ಯಾರೇ ಅಂತ ಎಲ್ಲರನ್ನೂ ಇನ್ವೈಟ್ ಮಾಡಿಸ್ತೀನಿ. ಸೊ ಅಲ್ಲಿ ಗಂಟ ಒಂದು ಲೈಕ್ ಮಾಡ್ಬಿಟ್ಟು ಬನ್ನಿ. ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಗೈಸ್ ಈಗ ತಾನೇ ರೈಲ್ವೆ ಸ್ಟೇಷನ್ಗೆ ಈಗ ರೀಚ್ ಆಗಿದ್ದೀವಿ. ಇದು ನಮ್ಮ ರೈಲ್ವೆ ಸ್ಟೇಷನ್ ಬ್ಯಾಕೆಟು. ಇದು ನಮ್ಮ ಬ್ಯಾಕೆಟು, ಲಗೇಜ್ ಇದೆ. ಎತ್ಕೊಂಡು ಹೋಗೋಣ ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ ಮಂತ್ರಾಲಯ ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತದೆ ಅಂತ ಕೇಳಿದೆ. 3 ಅಂತಂದರು. ಅನೌನ್ಸ್ ಮಾಡ್ತಾರೆ ಅಂತಲೂ ಅಂದವ್ರೆ ಅವರು. ಈಗ ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಇವಾಗ ಅನೌನ್ಸ್ ಮಾಡಿದ್ರು. ಹೋಗಿ ಅಲ್ಲಿ ಲಗೇಜೆಲ್ಲ ಎತ್ಕೊಂಡು ಅದೇ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಅಂತ ಅದೇ ಟ್ರೈನ್ ಅನಿಸುತ್ತೆ. ಬನ್ನಿ ಹೋಗಿ ಎಲ್ಲರನ್ನೂ ಕರ್ಕೊಂಡು. ಹಂಗೆ ಅವರು ಆ ಕಡೆಯಿಂದ ಬರಬೇಕು, ಅಲ್ಲಿರೋದು ಆ ಕಡೆ ಇರೋದು ಆ ಕಡೆ. ಗೈಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹೋಗಿ ಟ್ರೈನಲ್ಲಿ ಯಾವ ಸೀಟು ಏನು ಅಂತೆಲ್ಲ ಹುಡುಕೊಂಡು ಹೋಗೋಣ. ನಮ್ಮ ಮನೆಯವರೆಲ್ಲ ಗೈಸ್ ಎಲ್ಲ ಇವಳಲ್ಲ ಅಲ್ಲಿ ಕೂತವ್ರು ನೋಡಿ. ಹಲೋ ಎಲ್ಲಿದ್ರಾಗ? ಇವಾಗ ಹೋಗಿ ಲಗೇಜೆಲ್ಲ ಎತ್ಕೊಂಡು ಒಳಗೆ ಬರಲ್ಲ ಹೋಗೋಣ ಬನ್ನಿ. ಮೊದಲೇ ಹೇಳ್ದಂಗೆ ನಾನು ಆಗಲೇ ಮಂತ್ರಾಲಯ ಹೋಗ್ತಿದ್ದೀವಿ ಅಂತ ಹೋಗ್ತಲ್ವ, ಅದಕ್ಕೆ ಎಲ್ಲರಿಗೂ ಟ್ರೈನಲ್ಲಿ ನಮ್ಮದು ಸೀಟು ಟಿಕೆಟಲ್ಲಿ ಏನು ಬರ್ತೈತೆ ಎಲ್ಲರನ್ನೂ ಕೂರಿಸ್ಬಿಟ್ಟು ಒಂದು ರೌಂಡ್ ಬ್ಯಾಟಿಂಗ್ ಮಾಡಿ ಕ್ಲೀನ್ ಮಾಡಿ ಅದೆಲ್ಲ ವೀಡಿಯೋ ಮಾಡಬೇಕಿತ್ತು. ಸ್ವಲ್ಪ ಬ್ಯುಸಿಯಾಗಿದೆ, ಅದ್ರದ್ದು ಲಗೇಜ್ ಎಲ್ಲ ಮೇಲ್ ಮಾಡ್ಕೊಂಡಂತ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿಂದ ವೀಡಿಯೋ ಎಷ್ಟು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನ 3 ಪಾರ್ಟ್ ಮಾಡ್ತೀನಿ ಗೈಸ್. 10 ನಿಮಿಷ ಅಂತ 3 ಮಾಡ್ತೀನಿ. ಸೊ ಬನ್ನಿ ಈಗ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ತೀನಿ. ಯಾರ್ಯಾರು ಬರ್ತಾವ್ರೆ, ಏನೇನು ಯಾರ್ಯಾರು ಅಂತೆಲ್ಲ ಹೇಳ್ಕೊಡ್ತೀನಿ. ವ್ಲಾಗ್ ಮಾಡ್ತಿದ್ದೀವಿ ಈಗ. ಬನ್ನಿ ಇಲ್ಲಿ ನಮ್ಮ ಬ್ರೋ ಇದ್ದಾರೆ. ಅವ್ನು ಎತ್ತ ನಮಗೆ ಬೇಗ ಹತ್ತೀನೋ ನೋಡಿ ಇಲ್ಲಿ ನನ್ನ ತಂಗಿ ನೋಡಿ, ನಮ್ಮ ಮಾವನ ಮಗ. ಆಯ್ ಮಾಡ ನಮ್ಮ ರಾಕಿ ಏನು ಆಯ್ ಮಾಡ ನೋಡು ಇಲ್ಲಿ ಪಾಪ ಬಾಯ್ ಮಾಡ ನಮ್ಮ ಸುಪ್ರೀತ್ ಆಯ್ ಮಾಡ ಬ್ಲಾಗ್ ಆಯೇನು. ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು, ಮಾವನ ಮಕ್ಕಳು, ನಮ್ಮ ತಂಗಿ. ನಮ್ಮ ದೊಡ್ಡವ ನೋಡಿ ಮನಿಕಾಗ್ಬಿಟ್ಟೈತೆ. ನಮ್ಮ ಅತ್ತೆ ನೋಡಿ ಕುತ್ಕ ಮಾತಾಡ್ತವ್ರೆ. ಇಲ್ಲಿ ನಮ್ಮ ಅವ್ವ, ನಮ್ಮ ಅತ್ತೆ, ಇದು ನಮ್ಮ ಲೋಕಿ ಇದ್ದೇ ಮಾಡ್ತೀವಿ. ಲೋಕಿ ಬೇಗ ಒಂದು ಮನೆಗೆ ಹೋಗ. ಅಲ್ಲಿ ಮೇಲೆ ಆರಾಮಾಗಿ ಒಂದು ಬ್ಯಾಗ್ ಹಾಕೊಂಡು ಮೇಲೆ ಮನೆಗೆ ಹೋಗು. ಇದ್ದೇ ಬಂದರೆ ನಮ್ಮ ಬ್ರೋ ಒಂದು ಹೇಳಿ ಬ್ರೋ. ಹೇಳಿ ಇಲ್ಲ ಬ್ರೋ ಒಂದು ಹೇಳ್ಬಿಡಿ. ಅಲ್ಲಿ ಮೇಲೆ ಇಲ್ಲ ಸೈಡ್ ಬನ್ನಿ, ಅಲ್ಲಿ ನಿನ್ನ ಪರಿಚಯ ಮಾಡಿಸ್ಬೇಕಲ್ಲಿ. ಮತ್ತೆ ಸ್ವಲ್ಪ ಜನ ಅವರೇ. ಇಲ್ಲಿ ನಮ್ಮ ರಾಜು, ಅಲ್ಲಿ ನಮ್ಮ ಮಾವ ಐತೆ. ಮತ್ತು ಅಲ್ಲೊಂದು ಸ್ವಲ್ಪ ಜನ ಅವರೇ, ಇಲ್ಲೊಂದು ಸ್ವಲ್ಪ ಜನ ಅವರೇ. ಇವ್ರು ನಮ್ಮ ಡ್ಯಾಡಿ, ಇವ್ರು ನಮ್ಮ ಮಮ್ಮಿ, ಅವ್ರು ನಮ್ಮ ಅತ್ತೆ,
ನಮ್ಮ ಅತ್ತೆ ಮಗಳು, ನಮ್ಮ ಮಾವನ ಮಗಳು, ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕಮ್ಮ, ಇಲ್ಲಿ ಇದು ನಮ್ಮ ಸಾಯಿಮ್ಮ, ಇಲ್ಲಿ ಇವ್ರ ಮಗ ಏನು. ಹಾಯ್ ಮಾಡ, ಹಾಯ್ ಮಾಡ, ಹಾಯ್ ಏನು. ಇಷ್ಟೆಲ್ಲ ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಯಾರೇ ಬಂದ್ರು ಇಲ್ಲಿ ಒಂದು ವಿಡಿಯೋ ಮಾಡಿಸ್ತಾರೆ. ಯಾವ ವಿಡಿಯೋ ಯಾವುದು ಗೊತ್ತಾದ್ರು ಈ ಟ್ರೈನಲ್ಲಿ ಯಾರೇ ಹೋದ್ರೆ, ಯಾವ ಕಡೆಯಿಂದ ಹೋದ್ರೆ ಒಂದು ವಿಡಿಯೋ ಮಾಡ್ತಾರೆ. ಆ ಸ್ಪಾಟ್ ಇದು ಕರೆಕ್ಟ್ ಆಗಿದ್ರೆ ರೈಟ್ ಅಂತ ಕಮೆಂಟ್ ಮಾಡಿ. ಗೈಸ್, ಒಬ್ರು ವ್ಯಕ್ತಿ ಮಿಸ್ ಮಾಡಿದ್ದೀನಿ. ಒಬ್ರು ವ್ಯಕ್ತಿ ಅಂದ್ರೆ ಅದು ನಮ್ಮ ಪಾರ್ಟ್ನರು. ನಮ್ಮಪ್ಪ ಇವರು, ನಮ್ಮಪ್ಪ. ಮಿಷಿನ್ ಫೇಲ್ಯೂರ್ ಆಗಾಯ್ತು. ವಾ ಇದೇ ಚಿಕ್ಕ ಮಗು. ಕೊಡು ಬಾ. ಇಸ್ಕ ಇಸ್ಕ ಕೊಡೋನು ಬಾ. ಇಸ್ಕ ಇಸ್ಕ ಅಲ್ಲಿ 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 ಅಲ್ಲೇ ಅಲ್ಲೇ ಇಸ್ಕೊಡು, ಅಲ್ಲೇ ಇಸ್ಕೊಡು. ಹಾಂ, ಅಲ್ಲಿ ಮೇಲೆ ಮದನ್ ಮದನ್ ಇಸ್ಕ ಇಲ್ಲೇ ಅದಕ್ಕಣ. ಅಲ್ಲಿ ಇಲ್ಲಿ ಇಲ್ಲಿ ಯಾರು ಚಾನಲ್ ಕೊಟ್ಟಿರೋರು ಓಪನ್ ಮಾಡ್ಬಿಡಿ. ಅಭ್ಯಾಸ ಮಾಡ್ಕೊ ಅಂದ್ರೆ ಚೆಕ್ ಮಾಡ್ಕೊಂಬ. ಹೋಗಲ್ಲ, ಚಂದ ತಿನ್ಬೇಕಲ್ಲ ಅಷ್ಟೇ. ಚಾನಲ್ ಇರ್ಬೇಕು, ನಾವು ಜೋಡಿ ಚಪ್ಪಲಿ ತಗೊಂಡು ಈಗ ನಾವು ದುಡ್ಡಿಯಿಂದ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ 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 ವ್ಲಾಗು ಬಡಾರಿ ಕಾಫಿ 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 ಮಸಾಲಾ ಕಾಫಿ. 2,000 years later. ಎಲ್ಲ ಈ ಪರಿಸ್ಥಿತಿಲಿದ್ದಾರೆ. ಹೊಂಟೋಗಿದೆ. ಬನ್ನಿಪ್ಪ, ಬನ್ನಿ ಬನ್ನಿ ಜನನೇ, ಬನ್ನಿ ಬನ್ನಿ ಬನ್ನ. ಅದೇ ಬಾಟ್ಲುಗಳು ಎತ್ಕೊಂಡು ಇಲ್ಲೇ ಅಂತಲ್ಲ, ಇಲ್ಲೇ ನಿಂತ್ಕೊ, ಇಲ್ಲೇ ಥರ್ಡಲ್ಲಿ ನಿಂತ್ಕೊ. ಐಸ್ ಕ್ರೀಮು. ಹಲೋ ಗೈಸ್, ನಮ್ಮ ಆಕಾಶಲ್ಲಿ ಯೂಟ್ಯೂಬ್ ಐತೆ, ಆಕಾಶ್ ಚೋಟು 555 ಅಂತ. ಲೈಕ್ ಕೊಡಿ, ಕಮೆಂಟ್ ಕೊಡಿ. ಹಾಯ್, ನಿಮ್ಗೆಲ್ಲ ನಮಸ್ಕಾರ. ಗೈಸ್, ನಾವೀಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಗುರು ರಾಘವೇಂದ್ರ ಯಾವುದೋ ರೋಡು ಗೊತ್ತಿಲ್ಲ. ಅಲ್ಲಿ ಎಮ್ಮೆನ್ ಲಾಡ್ ಇದೊಂದೈತೆ, ಎಲ್ಲ ಹಾಕ್ತಾರೆ. ನಾನು ನಮ್ಮ ಫ್ಯಾಮಿಲಿ ಟ್ರಿಪ್ಗೆ ಹೋದ್ರೆ ಏನು ಗತಿ ಹೇಳಿದೆ. ಲಗೇಜ್ ಇಟ್ಕೊಳ್ಳಿ, ಒಂದು ನ್ಯಾಟ್ ಹಾಕೊಳ್ಳಿ, ಪಾಪು
ಎಲ್ಲ ಕರ್ಕೊಳ್ಳಿ ಹೋಯ್ತಾ ಇರಿ ಕರ್ಕೊಂಡು ಬ್ರೋ ಸೇಮ್ ಬ್ಯಾಗು ಮಾತ್ರ ಒಂದು ಬ್ಯಾಗು ಇಬ್ರು ಹಂಗೊಂದಂತೂ ಅದೊಂದು ಇಲ್ಲಿ ಹೋಗಿ ಟಾರ್ಪಲ್ ಹಾಸ್ಕೊಂಡು ಮನಿಕಂಡು ನೋಡಲಿ ನೋಡಿ ಇಲ್ಲಿ ಸುಬ್ರತಲ್ಲಿ ಇಲ್ಲಿ ನೋಡಿ ಹಿಂಗೆ ಮಾಡು ಆಯ್ ಮಾಡು ಮಾಡಿದ್ದಾರೆ ತಟ್ನ ಇವಾಗ ಜಸ್ಟು ನೋಡಿ ಈ ಪ್ಲೇಸು ನೀವು ನೋಡಿರ್ತೀರಾ ಎಲ್ಲ ವೀಡಿಯೋ ಮಾಡ್ತಿರ್ತಾರಲ್ಲ ರೀಲ್ಸ್ ಮಾಡ್ತಿರ್ತಾರೆ ಎಲ್ಲ ಮನ್ಗೋರೆ ಗೈಸ್ ಎಲ್ಲ ಇಲ್ಲಿ ಜಾಗ ಹುಡಿಕೊಂಡು ನಾವೇ ಟಾರ್ಪಲ್ ಹಾಸ್ಕೊಂಡು ಮಲ್ಕೊಳ್ಳೋದೆ ಒಂದು ಜಾಗ ಸಿಕ್ಕಿದೆ ನಮಗೆ ನೋಡಿ ಒಂದು ದೊಡ್ಡ ತಾಟು ಇಲ್ಲಿ ನಾವು ಜೊತೆಗೆ ಒಬ್ರು ಮಿಸ್ ಆಗೋರೆ ನಮ್ಮಪ್ಪ ಮಿಸ್ ಆಗ್ಬಿಟ್ಟಾನೆ ಮಂತ್ರಾಲಯ ಬೆಳಿಗ್ಗೆ ಎದ್ದು ಟೈಮು 1:38 ಮಧ್ಯರಾತ್ರಿಲೆಲ್ಲ ಓಡಾಡ್ತವ್ರೆ ಸ್ವಲ್ಪ ಜನ ಮನಿಕೊಂಡವ್ರೆ ನಮ್ಮ ಅಪ್ಪ ಅಲ್ಲಿ ಬರ್ತಾವನೆ ಹಾಕು ಅಲ್ಲೇ ಪಂಚಾಯತ್ಗೆ ಬರ್ತಾವನೆ ಬ್ರೋ ಅಪ್ಪ ಬರಲಿ ಬರಲಿ ಬ್ರೋ ನೆಟ್ವರ್ಕ್ ಸಿಗ್ತೈತಾ ಆದಷ್ಟು ನಮ್ಮ ಹತ್ರ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎರಡೂ ಇತ್ತು ಪ್ಲ್ಯಾನ್ ಎ ಅಂದರೆ ಅಲ್ಲೋಗಿ ರೂಮ್ ಹುಡ್ಕೋದು ರೂಮ್ ಜಾಸ್ತಿ ಆದರೆ ಪ್ಲ್ಯಾನ್ ಬಿ ಒಂದು ಟಾರ್ಪಲ್ ತಗೊಂಡು ಒಂದು ಬ್ಯಾನರ್ ಎತ್ಕೊ ಬಂದಿದ್ದು ನೋಡಿ ನೀವು ಆ ಥರ ಎರಡೆರಡು ಪ್ಲ್ಯಾನ್ ಮಾಡ್ಕೊಬನ್ನಿ ಆದಷ್ಟು ಎ ನಾನು ಟ್ರೈ ಮಾಡಿ ಇಲ್ಲಾಂದರೆ ಬಿಗೆ ಬನ್ನಿ ಇಲ್ಲ ಬ್ರೋ ಯಾವುದೋ ಸ್ಟೋರ್ ಅನಿಸ್ತದೆ ಏನೋ ಸ್ಟೋರ್ಗಳು ಅಪ್ಪ ಎಲ್ಗೋ ಹೋಯ್ತವನೆ ನಾವು ಚಪ್ಪಲಿ ಹಾಕ ಬಂದಿಲ್ಲ ಅಂತ ಸ್ವಲ್ಪ ಹಿಂದೇಟ್ ಹಾಕ್ತಿದ್ದೀವಿ ಆಮೇಲೆ ನಮ್ರು ಆಫ್ ಮಾಡಿ ಅಂತವ್ರೆ ಟ್ರೈನಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ನಿದ್ದೆ ಮಾಡ್ತಿದೆ ಮತ್ತು ಅಲ್ಲಿ ಟ್ರೈನ್ ಆಲ್ಮೋಸ್ಟ್ ಅಲ್ಲೆಲ್ಲ ಇಡ್ಲಿ ಪುಳಿಯೋಗರೆ ಬಾತು ಜಾಸ್ತಿ ತಂದಿದ್ರು ಅದೆಲ್ಲ ವೀಡಿಯೋ ಮಾಡೋಣ ಅಂತಿದೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಆ ಕ್ಲಿಪ್ಗಳನ್ನ ಹಾಕ್ತೀನಿ ಹಂಗೆ ನೋಡ್ಕೊ ಬಂದ್ಬಿಡಿ ಅಂದರೆ ಟ್ರೈನಲ್ಲಿ ಜಾಸ್ತಿ ಅಲ್ಲಿ ಎಲ್ಲ ನಮ್ಮದು ಒಂದೇ ತಾವು ಬಿದ್ದಿರಲಿಲ್ಲ ಕರೆಕ್ಟಾಗಿ ಬೇರೆ ಬೇರೆ ಕಡೆ ಕಂಪಾರ್ಟ್ಮೆಂಟ್ಗಳಿಗೆ ಬಿದ್ದಿತ್ತು ಮತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇನ್ನೊಂದು 1 ಅವರ್ 2 ಅವರ್ ಆದಮೇಲೆ ಪುನಃ ನಮ್ಮ ಮನೆಯಲ್ಲೆಲ್ಲ ಎಲ್ಲ ಸ್ನಾನ ಮಾಡ್ಕೊಂಡು ಹೊಳೆ ಏನೋ ಬ್ರೋ ಇದು ಬ್ರೋ ಹೊಳೆ ಏನೋ ಅದು A few moments later. ವಾಪಸ್ ಮಲ್ಕೊಳ್ಳೋಣ ಬೆಳಗ್ಗೆ ನಿಮಗೆಲ್ಲ ಸಿಗ್ತೀನಿ ಬೆಳಗ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಓಕೆ ಫ್ರೆಂಡ್ಸ್ ಬಾಯ್ ಏಟು ಇಲ್ಲಿ ನೋಡ ಸುಪ್ರೀತ ಏಟು ಇನ್ನೇನು ಬಿಡು ನಿನ್ನ ಏನೋ ಬಾಳ ನಿಗಿರ್ತಾ ಇದೀಯಾ ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ.